ಆಪ್ ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಗಿರಿರಾಜ್ ಸಿಂಗ್ ಅವರ ಮೇಲಿರುವ ಆರೋಪವೆಂದರೆ ಇವರು ಅಸಭ್ಯ ಭಾಷೆಯ ಪ್ರಯೋಗ ಮಾಡುತ್ತಾರೆ ಎಂಬುದು. ಈಗ ನೋಡಿ, ಹರಿಯಾಣದ ಚುನಾವಣೆಯಲ್ಲಿ ನಿಮ್ಮ ಪಾರ್ಟಿ ಗೆದ್ದು ಬಂದಿದೆ, ನೀವು ತುಂಬಾ ಉತ್ಸಾಹದಲ್ಲಿದ್ದೀರಾ, ವಿನಮ್ರ ಆಗ್ಬೇಕಿತ್ತು. ಆದ್ರೆ ನೀವೇನ್ ಹೇಳಿದ್ರಿ? ರಾಹುಲ್ ಗಾಂಧಿ ನಾಚಿಕೆಟ್ಟವನು, ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು, ರಾಹುಲ್ ಗಾಂಧಿ ಅಂಗಾತ ಬಿದ್ದು ಹೋದ್ರು. ನೋಡಿ, ರಾಹುಲ್ ಗಾಂಧಿಗೆ ನಾನು ಯಾಕೆ ಮರ್ಯಾದೆ ಕೊಡಬೇಕು ಅಂತ ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ವಿದೇಶಗಳಿಗೆ ಹೋಗಿ ತನ್ನದೇ ದೇಶನ ಬೈಯೋಂಥವನ್ನ ನಾಚಿಕೆ ಗೆಟ್ಟವನು ಅಂತ ಹೇಳಿದೆ, ಇನ್ನೇನು ಹೇಳಬೇಕು ಹೇಳಿ? ನೋಡಿ, ಯಾವ ವ್ಯಕ್ತಿ ಹರಿಯಾಣದ ಚುನಾವಣೆಯಲ್ಲಿ ನಾನು ಗೆದ್ದೇ ಬಿಟ್ಟೆ, ನಾನು ಗೆದ್ದುಬಿಟ್ಟೆ, ಅಲ್ಲ ಗುರುವೆ, ಗೆಲ್ಲಕ್ಕೆ ಮುಂಚೆನೇ ನಾನು ಗೆದ್ದುಬಿಟ್ಟೆ ಅಂತ ಯಾಕಂತೀಯ? ಆಮೇಲೆ ಈಗ ಸೋತಿರೋದ್ರಿಂದ ನೀವು ಅವ್ರನ್ನ ಜೋಕರ್ ಅಂತಿದ್ದೀರಾ? ನೋಡಿ, ಮತ್ತೆ ನೀವೊಂದು ಪದ ಬಳಸಿದ್ರಿ, ಗಾಂಪ ಅಂತ. ಏನ್ ಹಂಗಂದ್ರೆ? ಹಾ, ನೋಡಿ, ನಮ್ಮ ಗ್ರಾಮದಲ್ಲಿ ಈ ಶ್ರೀಮಂತರ ಮಕ್ಕಳೇನಿರ್ತಾರಲ್ಲ, ಅವ್ರನ್ನ ಗಾಂಪ ಅಂತಾನೆ ಕರೆಯೋದು. ಯಾಕೆಂದ್ರೆ ಅವ್ರಿಗೆ ಜ್ಞಾನ ಇರೋದಿಲ್ಲ. ಈಗ ಇವ್ರಿಗೂ ಸ್ವಂತ ಜ್ಞಾನ ಇಲ್ವಲ್ಲ. ಚೀಟಿ ಕೊಡೋರು ತುಂಬಾ ಜನ ಇದ್ದಾರೆ ನೋಡಿ. ಚಾಲೆಂಜ್ ಮಾಡಿ ಹೇಳ್ತೀನಿ, ರಾಹುಲ್ ಜಿ, ಒಂದು ಚೀಟಿ ತಗೊಳ್ಳದೆ ಯಾವುದೇ ವೇದಿಕೆಯಲ್ಲೂ ನನ್ನ ಹತ್ರ ಬಿಡಿ, ನಮ್ಮ ಒಬ್ಬ ಚಿಕ್ಕ ಕಾರ್ಯಕರ್ತನ ಜೊತೆಗೂ ವಾದ ಮಾಡಕ್ಕಾಗೋದಿಲ್ಲ. ಯಾವ ವ್ಯಕ್ತಿ ಆಲೂಗಡ್ಡೆ ಫ್ಯಾಕ್ಟ್ರಿಲಿ ಹುಟ್ಟುತ್ತೆ ಅಂತಾನೋ, ಅಲ್ರಿ, ಆಲೂಗಡ್ಡೆ ಫ್ಯಾಕ್ಟ್ರಿಲಿ ಹುಟ್ಟುತ್ತೇನ್ರಿ? ಹೊಲದಲ್ಲಿ ಅಂತ ಎಲ್ರಿಗೂ ಗೊತ್ತು. ಈಗ ಅದೇನೋ ಹೇಳ್ತಾರೆ, ಜಿಲೇಬಿ ಅಲ್ಲ. ನೋಡಿ, ಜಿಲೇಬಿ ಮಷೀನಲ್ಲಿ ಮಾಡ್ತಾರ. ನಾನು ಹರಿಯಾಣದಲ್ಲಿ ಜಿಲೇಬಿ ಫ್ಯಾಕ್ಟ್ರಿ ಕಟ್ಟಿಸ್ತೀನಿ. ಈ ಕಟ್ಸಪ್ಪ ಫ್ಯಾಕ್ಟ್ರಿನ. ನೋಡಿ, ಅವ್ರು ಹೇಳಿದ್ದೇನೆಂದ್ರೆ, ನಾನೇನು ಗೊಹಾನದಲ್ಲಿ ಜಿಲೇಬಿ ತಿಂದೆ, ಅದು ತುಂಬಾ ಚೆನ್ನಾಗಿತ್ತು. ಮತ್ತೆ ನಾನು ನನ್ನ ತಂಗಿಗೆ ಮೆಸೇಜ್ ಮಾಡಿದೆ, ನಿನಗೋಸ್ಕರ ಈ ಜಿಲೇಬಿ ತರ್ತಾ ಇದ್ದೀನಿ. ಆಮೇಲೆ ಹೇಳಿದ್ರು, ಒಂದ್ ವೇಳೆ ಈ ಜಿಲೇಬಿನ ಫ್ಯಾಕ್ಟ್ರಿನಲ್ಲಿ ಮಾಡಿದ್ರೆ 10,000, 15,000, 50,000 ಅದ್ರಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಜನಕ್ಕೆ ಉದ್ಯೋಗ ಸಿಗತ್ತೆ ಅಂತ. ನಾನೇನು ಹೇಳಲಿ? ನೋಡಿ, ನಾನೊಬ್ಬ ಚಿಕ್ಕ ಮನುಷ್ಯ, ಅವ್ರ ರಾಣಿ ಹೊಟ್ಟೆಯಲ್ಲಿ ಹುಟ್ಟಿದವರು. ನಾನೊಬ್ಬ ರೈತನ ಮಗ ಸ್ವಾಮಿ. ಅವರು ಗೊತ್ತಿರಬೇಕಾಗಿತ್ತು ಒಬ್ಬ ವ್ಯಕ್ತಿ ಇದನ್ನ ಮಾಡ್ತಾನೆ ಅಂತ. ನೀವೆಲ್ಲಾದ್ರೂ ನೋಡಿದಿರಾ, ಕೇಳಿದಿರಾ? ಒಂದು ಮಷೀನು ಜಿಲೇಬಿನ ಮಾಡ್ತಿರೋದನ್ನ ಯಾರಾದ್ರೂ ನೋಡಿದಿರಾ ಸ್ವಾಮಿ? ಅವ್ರಿಗೆ ಏನೇನೋ ಗೊತ್ತಿಲ್ಲ. ಅದು ಪ್ರೈಮ್ ಮಿನಿಸ್ಟರ್ ಆಕಾಂಕ್ಷಿಯವರು. ನಾನ್ ನಿಮಗೆ ಗ್ಯಾರಂಟಿ ಹೇಳ್ತೀನಿ, ಅವ್ರಿಗೆ ದನದ ಗುಂಪು ಹೋಗ್ತಿರೋದು ತೋರಿಸಿದ್ರೆ ಅದರಲ್ಲಿ ಮೇಲು, ಫೀಮೇಲು, ಎತ್ತು ಮತ್ತೆ ಹಸು ಇದ್ರೆ ಇವರದನ್ನ ಗುರ್ತು ಹಿಡಿಯಕ್ಕಾಗಲ್ಲ. ಯಾವ ವ್ಯಕ್ತಿಗೆ ದೇಶದ ದಿಕ್ಕು ಮತ್ತೆ ದೆಸೆ ಗೊತ್ತಿಲ್ವೋ ಅಂತವನ್ನ ಗಾಂಪ ಅಂತ ಇನ್ನೇನ್ ಹೇಳಕ್ಕಾಗತ್ತೆ ಹೇಳಿ? ಆದ್ರೆ ಗಿರಿರಾಜ್ ಅವರೇ, ಅವರ ಪಾರ್ಟಿಲಿರೋರು ಏನಿದ್ದಾರೆ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ 99 ಸೀಟ್ಸ್ ಗೆದ್ದಾಗಿಂದ ತುಂಬಾ ಉತ್ಸಾಹದಲ್ಲಿದ್ದಾರೆ ಅವರು. ಹರಿಯಾಣದ ಚುನಾವಣೆಯಲ್ಲಿ ನಾನು ನೋಡಿದ್ದೆ, ಅವರ ಪಾರ್ಟಿನವರೆಲ್ಲ ಹೇಳ್ತಿದ್ರು, ರಾಹುಲ್ ಗಾಂಧಿ ಬರೋದಕ್ಕೆ ಮುಂಚೆ ಇಲ್ಲಿ ಕೇವಲ ಗಾಳಿ ಇತ್ತು, ಈಗ ಬಿರುಗಾಳಿ ಇದೆ, ಆ ಬಿರುಗಾಳಿಲಿ ಬಿಜೆಪಿ ಹಾರೋಗತ್ತೆ ಅಂತ. ಈಗ ನೋಡಿ, ನಮ್ಮ ಬಿಹಾರದಲ್ಲಿ ಥೆಥ್ರಾಲಜಿ ಅಂತ ಒಂದಿದೆ, ಅಂದ್ರೆ ಥೇತರಾಗಿರೋದು. ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, 99ಕ್ಕೆ ಬಂದು ಔಟ್ ಆಗೋದ್ರು 3ನೇ ಸಲ. ಆದ್ರೆ ದೇಶದಲ್ಲೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ, ನಾನು ಮೋದಿಜಿನ ಸೋಲಿಸ್ಬಿಟ್ಟೆ ಅಂತ. ಅಯ್ಯೋ ಮೂರ್ಖ, ಸತತವಾಗಿ 3 ಸಲ 100 ತಗೊಳಕ್ಕಾಗ್ಲಿಲ್ಲ, ಆದ್ರೂ ಸಂಭ್ರಮ ಮಾಡ್ತಾ ಇದ್ದೀರಾ. ಎಲ್ಲಾ ಕಡೆ ಹೇಳ್ತಾ ಇದ್ದೀರಾ, ಮೋದಿಜಿ ಕುಗ್ ಹೋಗಿದ್ದಾರೆ, ಮೋದಿಜಿ. ನೋಡಿ, ಅವ್ರೇನ್ ಹೇಳಿದ್ರು ಅಂತಂದ್ರೆ, ನಾನು ಪಾರ್ಲಿಮೆಂಟ್ ಅಲ್ಲಿ ತುಂಬಾ ಹತ್ರದಿಂದ ಮೋದಿ ಅವರನ್ನ ನೋಡಿದ್ದೀನಿ, ಅವ್ರು ತುಂಬಾ ಹೆದ್ರು ಹಾಕಾಣ್ತಾರೆ. ಮತ್ತೆ ಮೋದಿಜಿ ಸರ್ಕಾರ ನಡೆಸ್ತಾ ಇಲ್ಲ, ನಾವು ವಿರೋಧ ಪಕ್ಷದವರು ಸರ್ಕಾರ ನಡೆಸ್ತಾ ಇದ್ದೀವಿ ಅಂತ. ಒಂದು ವೇಳೆ ಯಾರಿಗಾದ್ರೂ ತಪ್ಪು ಕಲ್ಪನೆ ಇತ್ತು ಅಂತಂದ್ರೆ, ಈಗ ನೋಡಿ, ಒಂದು ಪಕ್ಷಿ ಇದೆ, ಟಿಟಿಭಾ. ಅದು ರಾತ್ರಿ ಹೊತ್ತು ಈ ತರ ಮಲಗುತ್ತೆ, ಆಮೇಲೆ ಹೇಳುತ್ತೆ ನನ್ನಿಂದಾನೇ ಆಕಾಶ ಚಲಿಸ್ತಾ ಇರೋದು ಅಂತ. ಇವರು ಅದೇ ಟಿಟಿಭಾ ತರನೇ ಯೋಚಿಸ್ತಾ ಇರೋದು. ಇವ್ರಿಗಿಂತ ದೊಡ್ಡ ಮುಠಾಳ ನಾಯಕ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವರಿಗೆ ಮೈ ಮೇಲೆ ಜ್ಞಾನವೇ ಇಲ್ಲ. ದೇಶದಲ್ಲಿ ಮಾತಾಡ್ತಾ ಇದ್ದೀನ, ವಿದೇಶದಲ್ಲಿ ಮಾತಾಡ್ತಾ ಇದ್ದೀನ ಅಂತ ಅಹಂಕಾರ ತುಂಬ ತುಳುಕ್ತಾ ಇದೆ. ಅವ್ರಿಗನ್ಸುತ್ತೆ ಈ ಅಧಿಕಾರದ ಮೇಲೆ ಕೂತ್ಕೊಳ್ಳುವಂಥ ಅಧಿಕಾರ ಕೇವಲ ಗಾಂಧಿ ಪರಿವಾರಕ್ಕೆ ಮಾತ್ರ ಇರೋದು. ಆದರೆ ಈ ಬಡವರ ಮಗ, ಹಿಂದುಳಿದವ್ರ ಮಗ, ಇವನೆಲ್ಲಿಂದ ಬಂದ್ಬಿಟ್ಟ? ಆಮೇಲೆ ಇನ್ನೊಂದು ವಿಷಯ ಅಂದ್ರೆ, ಇವ್ರಿಗೊಂದು ಭ್ರಮೆ ಇದೆ,
ನಾನು ಹೇಳೋದಿಷ್ಟೇ, ಈಗ ಇವರು ಭ್ರಮೆ ಹೊರಟೋಯ್ತು. ರಾಹುಲ್ ಜಿ ಅವರಿಗೆ ಸಂರಕ್ಷಕರಿದ್ದಾರೆ, ಅವರ ಅಧ್ಯಕ್ಷರು ಖರ್ಗೆ ಸಾಹೇಬ್ರು. ಅವ್ರು ಚೆನ್ನಾಗಿ ಚಪ್ಪಾಳೆ ತಡ್ತಾ ಇರ್ತಾರೆ ಇವ್ರ ಮಾತಿಗೆ. ನಾನು ಕೇಳ್ಕೊಂಡೆ, ಖರ್ಗೆ ಜಿ, ರಾಹುಲ್ ಜಿ ಅವ್ರ ವಿಳಾಸ ಹೇಳಿ, ನಾನು ಅವ್ರಿಗೆ ಜಿಲೇಬಿ ಕಳಿಸ್ಬೇಕು ಅಂತ. ಆದ್ರೆ ನೋಡಿ, ಖರ್ಗೆಜಿ ಅಂತೂ ಹೇಳ್ಬಿಟ್ಟಿದ್ದಾರೆ, ನಾನು ಎಲ್ಲಿ ತನಕ ಮೋದಿಜಿನ ಇಳಿಸೋದಿಲ್ವೋ ಅಲ್ಲಿ ತನಕ ನಾನು ಸಾಯಲ್ಲ ಅಂತ. ನಾನು ಅವರ ಆಯಸ್ಗೆ ಪ್ರಾರ್ಥನೆ ಮಾಡ್ತೀನಿ. ಮೋದಿ 100 ವರ್ಷ ಇರ್ತಾರೆ. ನೀವು ದಯವಿಟ್ಟು ಚಿಂತೆ ಮಾಡಬೇಡಿ. ನೀವು ಭೀಷ್ಮ ಪಿತಾಮಹಂತರ ಮಲ್ಕೊಂಡಿರ್ತೀರಾ. ಹರಿಯಾಣದಲ್ಲಿ ಬಿಜೆಪಿಗೂ ಇಷ್ಟೊಂದು ಸೀಟ್ ಗೆದ್ಕೋತೀವಿ, 3ನೇ ಸಲ ಸರ್ಕಾರ ಮಾಡ್ತೀವಿ ಅಂತ ನಿರೀಕ್ಷೆನೇ ಇರಲಿಲ್ಲ. ಸೊ ಅದು ಹೇಗೆ ಇದ್ದಕ್ಕಿದ್ದ ಹಾಗೆ ಇಷ್ಟು ದೊಡ್ಡ ಗೆಲುವು ಸಿಕ್ಬಿಡ್ತು? ಮರದ ಪಾತ್ರೆನ ಪದೇ ಪದೇ ಇಡಕ್ಕಾಗಲ್ಲ ಅಂತ ನಮ್ಮ ಬಿಹಾರದಲ್ಲೊಂದು ಮಾತಿದೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈ ತುಕಡೆ ಗ್ಯಾಂಗ್ ಒಂದು ಮರದ ಪಾತ್ರೆನ ಒಲೆ ಮೇಲಿಟ್ರು. ಒಂದು ಚಿಕ್ಕ ಪುಸ್ತಕ, ನೀವೆಲ್ಲ ಟಿವಿನಲ್ಲಿ ನೋಡಿರಬಹುದು. ಅವರು ಅದನ್ನ ಸಂವಿಧಾನ ಅಂದ್ರು. ಅದರಲ್ಲಿ ಏನಿದೆಯೋ, ಅದರಲ್ಲೇನು ಹಾಡು ಬರ್ದಿದೆಯೋ, ಪುಸ್ತಕನ ಸಂವಿಧಾನದ ಯಾವ ಅಂಶ ಇದೆ ಅಂತ ನೀವು ಕೇಳಿಬಿಟ್ರೆ, ಯಾವ ಪೇಜಲ್ಲಿ ಸಂವಿಧಾನದ ಅನುಚ್ಛೇದ 42ರಲ್ಲಿ ಏನಿದೆ ಅಂತ ಅವ್ರಿಗೆ ಹೇಳಕ್ ಗೊತ್ತಾಗೋದಿಲ್ಲ. ಸಂವಿಧಾನ ಸಂವಿಧಾನ ಈ ತರ ಅವರು ಸಂವಿಧಾನ ಸಂವಿಧಾನ ಅಂತ ಹೇಳ್ಕೊಂಡೆ ಸಂವಿಧಾನ ಅಪಾಯದಲ್ಲಿದೆ, ಸಂವಿಧಾನ ಅಪಾಯದಲ್ಲಿದೆ, ಮೀಸಲಾತಿ ಇದೇ ತರ ಹೇಳ್ಕೊಂಬಂದ್ಬಿಟ್ರು. ಈ ಸಲನೂ ಅದನ್ನೇ ಮಾಡಕ್ ನೋಡಿದ್ರು. ಜನ ಹೇಳ್ಬಿಟ್ರು, ಇವ್ರನ್ನ ಸುಮ್ಮನೆ ಬಿಡಬಾರ್ದು, ಶಿಕ್ಷೆ ಕೊಡ್ಬೇಕು. ಶಿಕ್ಷೆ ಕೊಟ್ಬಿಟ್ರು. ನೋಡಿ, ಒಂದಂತೂ ನಿಜಾನೇ, ಅವ್ರು ಹೇಳಿದ್ರು, ಒಂದ್ ವೇಳೆ 400 ಮೇಲ್ ಬಂದ್ಬಿಟ್ರೆ ಆಗ ಮೋದಿಜಿ ಸಂವಿಧಾನವನ್ನ ಬದಲಿಸ್ಬಿಡ್ತಾರೆ ಅಂದ್ರೆ ಮೀಸಲಾತಿಯನ್ನ ಅಳಿಸ್ಬಿಡ್ತಾರೆ. ಮೀಸಲಾತಿ ಅಳಿಸೋ ಆ ಘೋಷಣೆ ಪರಿಣಾಮ ದಲಿತ ಸಮಾಜದ ಮೇಲೆ ಆಗಿರ್ಬೋದಲ್ವಾ? ನೋಡಿ, ಕೆಲವು ಸಲ ಈ ಭ್ರಮೆನ ಹರಡೋ ವ್ಯಕ್ತಿ ಅದರಲ್ಲಿ ಯಶಸ್ವಿ ಆಗ್ತಾನೆ. ನರೇಂದ್ರ ಮೋದಿಯವರು ಮೀಸಲಾತಿ ಪರವಾಗಿ ಏನು ಕೆಲಸ ಮಾಡಿದಾರೋ ಬಹುಶಃ ಯಾವುದೇ ಪ್ರಧಾನಮಂತ್ರಿ ಇದ್ದಿದ್ರೂ ಅಷ್ಟು ಕೆಲಸ ಮಾಡ್ತಾ ಇರಲಿಲ್ಲ. ಅದು SC ST ಮೀಸಲಾತಿನೇ ಇರಲಿ. ಕೋರ್ಟು ವರ್ಡಿಕ್ಟ್ ಕೊಡ್ತು, ಅದನ್ನು ಸರಿ ಮಾಡಿದ್ರು. ಆಮೇಲೆ ಈ OBCದು ಏನಿತ್ತೋ ಕಮಿಷನ್ನು, ಅದಕ್ಕೆ ತಾಕತ್ ಕೊಟ್ರು. ಆಮೇಲೆ ಸಾಮಾನ್ಯ ವರ್ಗದವ್ರಿಗೂ 10% ಮೀಸಲಾತಿ ಇಟ್ರು. ಇದು ನರೇಂದ್ರ ಮೋದಿಯವರ ಸಂವಿಧಾನದ ಬಗ್ಗೆ ಅವರಿಗಿರುವಂಥ ಸಮರ್ಪಣೆ. ಇದು ಇತ್ತೀಚೆಗೆ ಅವರು ಅರ್ಚ್ಕೋತಾ ಇರ್ತಾರೆ, ಜಾತಿ 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 ಅಂತ. ಈಗ ವಿಶ್ವಸುಂದರಿದು ಆ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಅಲ್ಲಿ ಅವ್ರು ಕೇಳ್ತಾರೆ, ಈ ಒಂದು ವಿಶ್ವಸುಂದರಿನಲ್ಲಿ ಅತಿ ಹಿಂದುಳಿದವರಿಲ್ಲ, ಆದಿವಾಸಿಗಳಿಲ್ಲ. ಏನ್ ಸ್ವಾಮಿ ಇದು? ಅಲ್ಲ, ಇದಕ್ಕೆ ಏನ್ ಹೇಳೋಣ ಅಂತ. ಅವ್ರೆಲ್ರನ್ನೂ ಜಾತಿ ಜಾತಿ ಅಂತ ಕೇಳ್ತಾ ಇರ್ತಾರೆ. ತಮ್ಮ ಜಾತಿ ಯಾವುದು ಅಂತ ಯಾವತ್ತು ಯಾರಿಗೂ ಹೇಳಲಿಲ್ಲ. ನಾನು ಚಾಲೆಂಜ್ ಮಾಡಿ ಕೇಳ್ತಾ ಇದ್ದೀನಿ, ರಾಹುಲ್ ಜಿ, ನೀವು ಹೇಳಿ ನಿಮ್ಮ ಜಾತಿ ಯಾವುದು ಅಂತ. ನಿಮ್ಮ ತಂದೆಯವರ ಜಾತಿ ಯಾವುದು? ನಿಮ್ಮ ತಾತ ಅವರ ಜಾತಿ ಯಾವುದು? ನೀವು ಇನ್ನೊಬ್ಬರನ್ನ ಕೇಳೋಕೆ ಮೊದಲು ನಿಮ್ಮ ಜಾತಿ ಯಾವುದು ಅಂತ ಹೇಳಿ. ನೋಡಿ, ಅವರು ಪದೇ ಪದೇ 2 ವಿಷಯ. ಒಂದಂತೂ ಸಂವಿಧಾನದ್ದು. ಅವ್ರು ಹೇಳೋ ಇನ್ನೊಂದು ಮಾತೇನು ಅಂತಂದ್ರೆ ಅದು ಅಂಬಾನಿ ಮತ್ತೆ ಅಡಾನಿ ಇವರ ಸರ್ಕಾರ. ರಾಮ ಮಂದಿರದಲ್ಲಿ ಏನು ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ನಡೀತೋ ಅದರಲ್ಲಿ ಅಂಬಾನಿ ಇದ್ರು, ಅಡಾನಿ ಇದ್ರು, ಅಮಿತಾಬ್ ಬಚ್ಚನ್ ಇದ್ರು, ಅದರಲ್ಲಿ ಐಶ್ವರ್ಯ ರೈ ಅವರದ್ದು ಡ್ಯಾನ್ಸ್ ಕೂಡ ಇತ್ತು. ಛೀ 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 ಛೀ. ನೋಡಿ, ಈ ರಾಹುಲ್ ಗಾಂಧಿಯವರು ಮೊದಲಿಂದನೂ ಸನಾತನನ ಬೈಕೊಂಡೇ ಬಂದಿದ್ದಾರೆ. ಮತ್ತಿದು ಭಾರತದ ಸನಾತನಕ್ಕಾದ ಅವಮಾನ. ಇವ್ರಿಗದೇನು ಬೇಕೋ ಗೊತ್ತಿಲ್ಲ, ಭಾರತದಲ್ಲಿ ಬೆಂಕಿ ಹಾಕಿಬಿಟ್ಟು ಆಂತರಿಕ ಯುದ್ಧ ಶುರು ಮಾಡಿ ಇಟಲಿಗೆ ಹೋಗ್ಬಿಡ್ಬೇಕು ಅಂತಿರ್ಬೇಕು. ನಾವೆಲ್ಲರೂ ಇಲ್ಲೇ ಇರ್ತೀವಿ, ನರೇಂದ್ರ ಮೋದಿನೂ ಇಲ್ಲೇ ಇರ್ತಾರೆ. ಆದ್ರೆ ಇವ್ರ ಅಜ್ಜಿ ಮನೆ ಅಲ್ಲಿದೆಯಲ್ಲ, ಅಲ್ಲಿಗೆ ಓಡೋಗ್ಬಿಡ್ತಾರೆ ಇವರು. ನಾವೆಲ್ಲಿಗೆ ಹೋಗೋದು ಸ್ವಾಮಿ? ಇವರಲ್ಲಿ ಯಾರು ಎಲ್ಲಿಗೂ ಓಡೋಗಲ್ಲ. ನೋಡಿ, ಸನಾತನಕ್ಕೆ ಈ ಥರದ ಮಾತುಗಳನ್ನಾಡೋದು ನಿಜಕ್ಕೂ ಸನಾತನಕ್ಕಾದ ಅವಮಾನ. ಗಿರಿರಾಜಿ, ಹರಿಯಾಣದ ಚುನಾವಣೆಯಲ್ಲಿ ಅವರು ಜನಕ್ಕೆ ಏನ್ ಹೇಳಿದ್ರು ಅಂತಂದ್ರೆ, ಆ ಸಮಾರಂಭದಲ್ಲಿ ಬಡಜನರು ಕಾಣಿಸ್ಕೊಳ್ಳಿಲ್ಲ, ಕಾರ್ಮಿಕರು ಕಾಣಿಸ್ಕೊಳ್ಳಿಲ್ಲ ಅಂತ. ಛೀ 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 ಛೀ. ಅವ್ರಿಗಂತೂ ನನ್ನ ಕನ್ನಡಕ ತಗೊಂಬಿಡ್ಲಿ ಅವರು. ಒಂದ್ ವೇಳೆ ಕಣ್ ಕಾಣಿಸಲ್ಲ ಅಂದ್ರೆ ನಾನು ನನ್ನ ಕನ್ನಡಕ ಕೊಟ್ಟು ಬಿಡ್ತೀನಿ. ಮೋದಿಜಿಯವರು ಎಂಥ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಕುಂಭಮೇಳದಲ್ಲಿ ಸ್ವಚ್ಛ ಮಾಡೋರು ಯಾರಿದ್ರು ಅವರ ಕಾಲನ್ನ ತೊಳೆಯೋ ಕೆಲಸ ಮಾಡಿದ್ದಾರೆ. ಇಲ್ಲಿವರೆಗೂ
ಇಲ್ಲಿವರೆಗೂ ನೆಹರು ಖಾನ್ದಾನ್ನಲ್ಲೇ ಯಾರು ಸಫಾಯಿ ಕರ್ಮಚಾರಿಗೆ ಅಷ್ಟು ಮರ್ಯಾದೆನ ಕೊಟ್ಟಿಲ್ಲ. ಅಷ್ಟು ಮರ್ಯಾದೆನ ಮೋದಿಜಿಯವರು ಕೊಟ್ಟಿದ್ದಾರೆ. ಸಮಾಜದ ಪ್ರತಿ ವರ್ಗಕ್ಕೂ ಕೊಟ್ಟಿದ್ದಾರೆ. ನಾವೀಗ ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ನನ್ನ ಪ್ರಶ್ನೆ ಏನಂದ್ರೆ, ರಾಹುಲ್ ಗಾಂಧಿ ಯಾವಾಗ ಹೊರದೇಶಕ್ಕೆ ಹೋಗ್ತಾರೋ EVMನ ವಿರುದ್ಧ ಮಾತಾಡ್ತಾರೆ, ಸಂವಿಧಾನ ಬದಲಾಯಿಸೋದ್ರ ಬಗ್ಗೆ ಹೇಳ್ತಾರೆ. ಅಷ್ಟು ದೊಡ್ಡ ನಾಯಕರು ತಮ್ಮ ಅಭಿಪ್ರಾಯ ಹೇಳಿದ್ರೆ ಅದರಲ್ಲಿ ತಪ್ಪೇನಿದೆ? ಒಂದು ವೇಳೆ ನೀವು ನಿಮ್ಮ ಮನೆಗೆ ಬೈತು ಅಂತಂದ್ರೆ ಅದು ನಿಮ್ಮ ಹಳ್ಳಿಗೆ ಹೋಗಿ ಬೇರೊಂದು ಬಡಾವಣೆನಲ್ಲಿ, ಆಗ ನಿಮ್ಮನ್ನ ಹೊಗಳಬೇಕೋ ಇಲ್ಲ ಬೈಬೇಕೋ? ನೀವು ಒಳ್ಳೆ ಮನುಷ್ಯ ಅಂತಾರೋ ಇಲ್ಲ ಕೆಟ್ಟ ಮನುಷ್ಯ ಅಂತಾರೋ ಹೇಳಿ. ನಿಮಗೆ ಅಧಿಕಾರ ಇದೆ ಸ್ವಾಮಿ. ದೇಶದ ಒಳಗೆ, ಸಂಸತ್ತಿನ ಒಳಗೆ ನಿಮ್ಮ ಅಭಿಪ್ರಾಯನ ಹೇಳಿ. ಆದ್ರೆ ನೀವು ಕೂಡ ಭಯಂಕರ ಎಕ್ಸ್ಟ್ರೀಮ್ ಮಾತುಗಳನ್ನ ಆಡ್ತಿರಲ್ಲ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಭಾರತದ ವಿರುದ್ಧ ಹೇಳಿಕೆ ಕೊಟ್ಟರು, ಲೋಕತಂತ್ರದ ಬಗ್ಗೆ ಮಾತನಾಡಿದ್ರು. ಅದಕ್ಕೆ ನೀವ್ ಹೇಳಿದ್ರಿ ಅವರ ಸದಸ್ಯತ್ವವನ್ನ ರದ್ದುಗೊಳಿಸಬೇಕು ಅಂತ. ಇದು ಯಾವ ಸೀಮೆ ಕಾನೂನು? ನೀವೇ ಹೇಳಿ. 1976ರಲ್ಲಿ ಇದೇ ದೇಶದ ಒಬ್ಬ ಸಂಸದ ವಿದೇಶಕ್ಕೆ ಹೋಗಿದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರ ಬಗ್ಗೆ ಏನೇನೋ ಹೇಳಿದ್ರು. ಆಗ ಇಲ್ಲಿ ಬಂದು ಇಲ್ಲಿ ಸಂಸತ್ತಲ್ಲಿ ಒಬ್ಬ ಮಂತ್ರಿ, ಅವರಿವಾಗಿಲ್ಲ, ಹೊರಟೋಗಿದ್ದಾರೆ, ಅವರು ಪ್ರಸ್ತಾಪ ಇಟ್ಟಿದ್ರು, ಇಂದಿರಾ ಗಾಂಧಿ ಹಿಂದೂಸ್ತಾನದ ಒಳಗಡೆ ಕಾಂಗ್ರೆಸ್ಸಿನ ಒಬ್ಬ ನಾಯಕಿ, ಆದರೆ ಅವರು ಹೊರಗಡೆ ಹೋದಾಗ ಅವರು ದೇಶದ ನಾಯಕಿ ಆಗಿರ್ತಾರೆ. ಅವರು ಇಂದಿರಾ ಗಾಂಧಿಯವರ ಬಗ್ಗೆ ಏನೋ ಮಾತಾಡಿದ್ದಾರೆ, ಹಾಗಾಗಿ ಇವರ ಒಂದು ಸದಸ್ಯತ್ವನ ರದ್ದು ಮಾಡಬೇಕು ಅಂದ್ರು. ಈಗ ಹೇಳಿ ಸ್ವಾಮಿ, ನಾನು ಹೇಳಿದ್ರಲ್ಲಿ ತಪ್ಪಿದ್ಯಾ? ನೋಡಿ, ಅವ್ರು ಹೇಳ್ತಾರೆ ಮೋದಿಜಿ ಹೊರಗೆ ಹೋದಾಗ್ಲೆಲ್ಲ ಹೊರಗಿನ ದೇಶಗಳಿಗೆ ಅವರೂ ಸಹ ಅಲ್ಲಿ ಹಿಂದಿನ ಸರ್ಕಾರಗಳನ್ನ ಬೈತಿರ್ತಾರೆ ಅಂತ. ಇಲ್ಲ, ಮೋದಿಜಿಯವರು ಖಂಡಿತ ಯಾವತ್ತೂ ಬೈದಿಲ್ಲ. ಮೋದಿಜಿ ತಮ್ಮ ಸರ್ಕಾರದ, ದೇಶದ, ಭಾರತದ ಸೌಲಭ್ಯಗಳ ಬಗ್ಗೆ ಮಾತಾಡ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಈ ಥರದ ಟ್ರೈನ್ ಓಡ್ತಾ ಇದೆ, ಈ ಥರದ ರಸ್ತೆಗಳಿವೆ, ನಾವಿಷ್ಟೊಂದು 76ರಿಂದ 150 ಹೊಸ ಏರ್ಪೋರ್ಟ್ಗಳನ್ನ ಆರಂಭಿಸಿದ್ದೀವಿ, ಇದನ್ನ ಹೇಳ್ತಾ ಇರ್ತಾರೆ. ನೋಡಿ, ನಾನಿವತ್ತು ನಿಮಗೆ ಬೇಕಾದ್ರೆ ಬರೆದು ಕೊಡ್ತೀನಿ. ಯಾರೇ ಒಬ್ಬ ಭಾರತೀಯ ವಿದೇಶಕ್ಕೆ ಹೋದಾಗ ಅವರ